ನಮಸ್ಕಾರ ಸ್ನೇಹಿತರೆ, ಕನಕಪುರ ಕಥೆಗಳಿಗೆ ಆತ್ಮೀಯ ಸ್ವಾಗತ. ಸೊ ಇಂದು ನಾವು ನಮ್ಮ ಕನಕಪುರದ ಅತ್ಯಂತ ಪುರಾತನವಾದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ನಿಮ್ಗೆ ನೆನಪಿರಬಹುದು, ಕನಕಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕನಕಪುರದ ಕೊನೆಯಲ್ಲಿ ಇದ್ದಂತಹ ಅಯ್ಯಪ್ಪ ಸ್ವಾಮಿ, ಬಸ್ ಸ್ಟಾಪಿಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸ್ಟಾಪ್ ಅಂತಾನೆ ಕರೀತಿದ್ರು. ಆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರಸ್ತೆ ಅಗಲೀಕರಣದ ಕಾರಣದಿಂದ ಸ್ಥಳಾಂತರ ಆಗಿದೆ. ಸೊ ಅದು ಈಗ ಎಲ್ಲಿದೆ, ಯಾವ ಜಾಗದಲ್ಲಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಬರ್ಬೇಕು ಅಂದ್ರೆ ಅದೇ ಜಾಗ, ಅದೇ ರಸ್ತೆ, ಕನಕಪುರ ಬೆಂಗಳೂರು ರಸ್ತೆ, ಎಲ್ಲಾ ಚೌಟ್ರಿಗಳು ಏನಿದಾವೆ, ಈ ಯಲ್ಲಮ್ಮ ದಾಸಪ್ಪ, SR, ಈ ಎಲ್ಲಾ ಚೌಟ್ರಿಗಳಿದೆ. ಅದ್ರ ಎದುರುಗಡೆ ಒಂದು ಸಿಮೆಂಟ್ ರಸ್ತೆ ಹೋಗುತ್ತೆ, ಅಂದ್ರೆ ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಹಿಂಗ್ ಬಂದ್ರೆ ನೀವು ಇದೇ ರೀತಿ ಹಿಂಗೆ ಮುಂದೆ ಬಂದ್ರೆ ಇಲ್ಲಿ ಈ ಕಡೆ ನೋಡಿದ್ರೆ ನಿಮ್ಗೆ ನಮ್ಮ ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಸಿಗುತ್ತೆ. ಆ ಕೋರ್ಟ್ ಕಾಂಪ್ಲೆಕ್ಸ್ ಪಕ್ಕದ ರಸ್ತೆ, ಆ ಪಕ್ಕದ ರಸ್ತೆಯಲ್ಲೇ ಒಂದು 200ರಿಂದ 300 ಮೀಟರ್, ಅಂದ್ರೆ ಕನಕಪುರ ಬೆಂಗಳೂರು ಮುಖ್ಯ ರಸ್ತೆ ಅಂದ್ರೆ 200ರಿಂದ 300 ಮೀಟರ್ ಬಂದ್ರೆ ಈ ಪ್ರಕೃತಿಯ ಮಡಿಲಲ್ಲಿ, ಅಂದ್ರೆ ರಸ್ತೆ ಏನಿದೆ ಬೆಂಗಳೂರು ಟು ಕನಕಪುರ ರಸ್ತೆ, ಆ ರಸ್ತೆಯಲ್ಲಿ ಹಿಂಗೆ ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಇದೇ ಅಯ್ಯಪ್ಪ ಸ್ವಾಮಿ ದೇವಾಲಯ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಲವರಿಗೆ ಇದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅದನ್ನ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಮೊದ್ಲು ಅಲ್ಲಿತ್ತು, ಅಲ್ಲಿಂದ ಈಗ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದಾರೆ. ಈಗ ಇಲ್ಲಿ ನೋಡಿ, ಇಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆಲ್ಲ ಆರಾಮಾಗಿ ವ್ಯವಸ್ಥೆ ಇದೆ. ನೀವು ದೇವಾಲಯಕ್ಕೆ ಬರ್ಬೋದು. ದೇವಾಲಯ ಬಾಗ್ಲಾಗಿದೆ, ಇಲ್ಲ ಅಂದ್ರೆ ಒಳಗಡೆ ಕರ್ಕೋಗ್ತಿದ್ದೆ. ನೋಡಿ, ಈಗ ಇಲ್ಲಿ ದೇವಾಲಯ ಪ್ರಕೃತಿ ಮಡಿಲಲ್ಲಿ ಇರೋದ್ರಿಂದ ಭಕ್ತಾದಿಗಳಿಗೂ ಅವರು ಈ ಇದಕ್ಕೆ ಹೋಗ್ಬೇಕಾದ್ರೆ, ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ಅವರು ಸ್ನಾನ ಮಡಿ ಎಲ್ಲ ಮಾಡ್ಲಿಕ್ಕೆ ಅತ್ಯಂತ ಅನುಕೂಲವಾಗಿ ಇದೆ ಇಲ್ಲಿ ಜಾಗ. ಇದು ಹೊಸದಾಗಿರುವಂತಹ ದೇವಾಲಯ, ಅಯ್ಯಪ್ಪ ಸ್ವಾಮಿ ದೇವಾಲಯ. ನೋಡಿ, ಯಾರೋ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಗೆ ಹೋಗ್ಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ನಾನು ಈ ಮೊದಲೇ ಎಲ್ಲ ಹಳೆ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ದೇವಾಲಯದ ಒಳಗಡೆ ನಾನು ತೋರ್ಸಲ್ಲ, ಯಾಕೆಂದ್ರೆ ನೀವು ಬರ್ಬೇಕು, ಬಂದು ನೋಡ್ಬೇಕು. ಆ ಕಾರಣದಿಂದ ನಾನು ತೋರ್ಸಲ್ಲ ದೇವಾಲಯದ ಒಳಗಡೆ. ನೋಡಿ, ಇಲ್ಲಿ ಪಾರ್ಕಿಂಗ್ ಒಳ್ಳೆ ವ್ಯವಸ್ಥೆ ಇದೆ. ಇದು ಸಿಟಿ ಒಳಗಡೆಯಿಂದ ಬಂದ್ರೆ ಹಿಂಗ್ ಬರ್ಬಹುದು. ಇಲ್ಲಿ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ಸ್ನೇಹಿತರೆ, ನೀವು ನೋಡ್ಬೋದು, ಈ ದೇವಾಲಯದಿಂದ ಸ್ವಾಮಿ ಸನ್ನಿಧಿಗೆ ಹೋಗ್ಲಿಕ್ಕೆ ಭಕ್ತಾದಿಗಳು ಇಲ್ಲಿ ಪೂಜೆ ಮಾಡಿ, ನಿಮ್ಗೆ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತಿದೆ. ಯಾರೇ ಸ್ವಾಮಿ ಸನ್ನಿಧಿಗೆ ಹೋಗ್ಬೇಕು ಅಂತ ಹೇಳಿದ್ರು ಮೊದಲು ಅಲ್ಲಿ ಸ್ಥಳೀಯ ದೇವಸ್ಥಾನಗಳಲ್ಲಿ ಅವರು ದೀಕ್ಷೆ ತಗೊಂಡು ಮತ್ತೆ ಇಲ್ಲಿಂದ ದೇವಾಲಯಕ್ಕೆ ಹೋಗ್ತಾರೆ. ಅದೇ ರೀತಿ ಒಂದು ಕುಟುಂಬದವರು ಇಲ್ಲಿಂದ ದೀಕ್ಷೆ ತಗೊಂಡು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಇದು ನಮ್ಮ ಕನಕಪುರದ ಅತ್ಯಂತ ಹಳೆಯದಾದ ಅಯ್ಯಪ್ಪ ಸ್ವಾಮಿ ದೇವಾಲಯ. ಮೊದಲು ಕನಕಪುರ ಬೆಂಗಳೂರು ರಸ್ತೆಯಲ್ಲಿ ಕೊನೆಯಲ್ಲಿತ್ತು, ಈಗ ಇಲ್ಲಿಗೆ ಸ್ಥಳ ಬದಲಾವಣೆ ಆಗಿದೆ ರಸ್ತೆ ಅಗಲೀಕರಣದ ಕಾರಣದಿಂದ. ಇಲ್ಲಿ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಹಾಗೂ ಪ್ರಕೃತಿಯ ನಡುವೆ ಇದೆ. ನನಗನ್ಸಿದ ಮಟ್ಟಿಗೆ ಅಲ್ಲಿಗಿಂತ ಇಲ್ಲಿ ಅದ್ಭುತವಾಗಿದೆ, ನೋಡ್ಬೋದು. ಇಲ್ಲೇ ಪಕ್ಕದಲ್ಲೇ ನಮ್ಮ ಹೊಸದಾಗಿ ಆಗ್ತಾ ಇರುವಂತಹ ಕೋರ್ಟ್ ಸಹ ಇದೆ. ಇದು ನಮ್ಮ ಅಯ್ಯಪ್ಪ
ಸ್ವಾಮಿ ದೇವಾಲಯದ ಬಗ್ಗೆ. ಸೊ ಇದ್ರ ಬಗ್ಗೆ ನಾ ಹೇಳ್ದ ಹಾಗೆ ಈ ದೇವಾಲಯ ಈಗ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಈಗ ನನ್ನ ಮಟ್ಟಿಗೆ ಉತ್ತಮವಾದ ಜಾಗದಲ್ಲಿದೆ ಅಂತ ನನಗೆ ಅನ್ಸುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಧನ್ಯವಾದ. ಈಗ ಹೋಗ್ತಾ ಇರೋ ಭಕ್ತಾದಿಗಳಿಗೂ ಕೂಡ ಒಳ್ಳೇದಾಗ್ಲಿ.